ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. IPL ಶುರುವಾಗ್ತಾ ಇದೆ. ಒಂದೊಂದು ಟೀಮೇ ಪಿ ರಿವ್ಯೂ ಎಲ್ಲ ಮಾಡ್ತಾ ಇದ್ದಾರೆ. ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಯಾರೆಲ್ಲ ಆಡ್ತಾ ಇದ್ದಾರೆ, ಹೇಗೆಲ್ಲ ಇದೆ ಟೀಮು, ಎಷ್ಟು ಜನ ಬ್ಯಾಟ್ಸ್ಮನ್ ಇರ್ತಾರೆ, ಎಷ್ಟು ಜನ ಬೌಲರ್ಸ್ ಇರ್ತಾರೆ, ಅದರಲ್ಲಿ ಟಾಪ್ ಆಗಿ ಆಡೋರು ಯಾರು, ಮೇಗೇನ್ ಆಗಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇಂತಾರೆ ಆಡ್ತಾರೆ ಅಂತೇಳಿ ಕೆಲವು ಪಿ ರಿವ್ಯೂ ಎಲ್ಲ ಬರ್ತಾ ಇದೆ. ಬಟ್ ಚೆನ್ನೈ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್ ಅಂತೆಲ್ಲ ಕೆಲವೆಲ್ಲ ನ್ಯೂಸ್ ಬರ್ತಾ ಇದೆ. ಮತ್ತೆ ನಾವೆಲ್ಲ ನೋಡೋಣ ಚೆನ್ನೈ ಟೀಮಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ಪ್ಲೇಯರ್ಸ್ ಎಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ, ಯಾರೆಲ್ಲ ಚೆನ್ನಾಗಿ ಆಡ್ತಾರೆ, ಪ್ಲೇಯಿಂಗ್ ಲೆವೆನ್ ಅಂತ ತಗೊಂಡಾಗ ಎಷ್ಟು ಜನ ಬ್ಯಾಟ್ಸ್ಮನ್ ಇದ್ದಾರೆ ಅಂತ ಒಂದು ಕುತೂಹಲ ಇರುತ್ತೆ. ಎಸ್ಪೆಷಲಿ ಚೆನ್ನೈಯಲ್ಲಿ 8 ಜನ ಬ್ಯಾಟ್ಸ್ಮನ್ ಇರ್ತಾರೆ ಗುರು. 5 ಕಪ್ ಹೊಡಿಯಲಾಗ ಅದೇ ಕಾರಣ, ಅವ್ರು 5 ಕಪ್ ಗೆದ್ದಿದ್ದಾರೆ. ನೋಡೋಣ ಈ ಸಲ ಯಾವ ರೀತಿ ಇದೆ ಚೆನ್ನೈ ಟೀಮ್ ಅಂತ. MS ಧೋನಿ ಅವರು ಯಾವ ಪ್ಲೇಸಲ್ಲೆಲ್ಲ ಬರ್ತಾರೆ, ಟೀಮ್ ಎಲ್ಲ ಹೇಗಿರುತ್ತೆ, ಯಾವ ರೀತಿ ಇದೆ, ಬೌಲಿಂಗ್ ಅಂತ ಬಂದಾಗ, ಆಲ್ರೌಂಡ್ ಅಂತ ಬಂದಾಗ, ಬ್ಯಾಟ್ಸ್ಮನ್ ಅಂತ ಬಂದಾಗ, ಮಿಡ್ಲ್ ಆರ್ಡರ್ ಯಾರು, ಫಿನಿಷರ್ ಯಾರು, ಓಪನರ್ಸ್ ಯಾರು ಅಂತೆಲ್ಲ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. RCB ಚೆನ್ನೈ ಅಂದ್ರೆ ಮಾಮೂಲಾಗಿರಲ್ಲ. ಪೋಟಿ ಅಂದ್ರೆ ಖತರ್ನಾಕ್ ಮ್ಯಾಚ್ ಅಂದ್ರೆ ಅದನ್ನೇ ಅನ್ಕೋಬೇಕು, ಆ ರೀತಿ ಇರುತ್ತೆ. ಎಸ್ಪೆಷಲಿ ಎಲ್ಲ ಟೀಮು ಜಿದ್ದಾಜಿದ್ದಿ ಆಗ್ತವೆ. ಬಟ್ RCB ಚೆನ್ನೈ ಇದ್ದಾಗ ಮಾತ್ರ ಹೆಚ್ಚಾಗಿ ಟ್ರೋಲ್ ಆಗೋದು, ಹೆಚ್ಚಾಗಿ ವ್ಯೂವರ್ಶಿಪ್ ಬರೋದು, ಹೆಚ್ಚಾಗಿ ಒಂದು ಇದಾಗೋದು ಮಾತ್ರ ಇವೆರಡೇ ಟೀಮ್ ಮ್ಯಾಚ್ ಆಡಿದಾಗ ಮಾತ್ರ. IPL ಹಿಸ್ಟ್ರಿಯಲ್ಲೇ ಒಂದು ಮ್ಯಾಚ್ ನಡೆದಾಗ, ಇವೆರಡು ಮ್ಯಾಚ್ ನಡೆದಾಗ ಅತಿ ಹೆಚ್ಚಾಗ್ಲಿ ಈಗಲೂ ಇಷ್ಟು ಕ್ರಿಯೇಟ್ ಮಾಡಿದೆ ವ್ಯೂವರ್ಶಿಪ್ ಅಲ್ಲಿ. ಮತ್ತು ಅಂತ ಚೆನ್ನೈ ಟೀಮ್ ಯಾವ ರೀತಿ ಅಂತೆಲ್ಲ ನೋಡೋಣ. ನೋಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರ್ತಾನೆ, ಡನ್, ಓಕೆ ಡನ್. ಈಗ ಮುಖ್ಯವಾಗಿ ಪ್ಲೇಯಿಂಗ್ ಲೆವೆನ್ ಅಂತ ತಗೊಂಡ್ರೆ, ಪ್ರಾಬಬಲ್ 11 ಅಂತ ತಗೊಂಡ್ರೆ, ಮೊದಲನೇದಾಗಿ ನಾನು ನಿನ್ನೆನೆ ಹೇಳಿದ್ದೆ, ಚೆನ್ನೈ ಟೀಮಲ್ಲಿ ಓಪನರ್ ಅಂತ ಬಂದ್ರೆ ಖಂಡಿತವಾಗ್ಲು ಋತುರಾಜ್ ಗಾಯಕ್ವಾಡ್ ಮತ್ತೆ ರಚಿನ್ ರವೀಂದ್ರ ಅವರಿಗೆ ಓಪನರ್ ಆಗಿ ಬಂದೇ ಬರ್ತಾರೆ. ಇವರಿಬ್ಬರೇ ಚೆನ್ನೈಗೆ ಓಪನರ್ ಫಿಕ್ಸ್ ಅಂತ ಮಾಡಿಕೊಳ್ಳುವಂತ ನಿನ್ನೆ ಹೇಳಿದ್ದೆ. ಅದೇ ರೀತಿಯಾಗಿ ಇಬ್ರು ಎರಡನೇ ಪ್ಲೇಯರ್ಸ್ ಆಗಿ ಬರ್ತಾರೆ. ಒಂದು ಋತುರಾಜ್ ಗಾಯಕ್ವಾಡ್, ರಚಿನ್ ರವೀಂದ್ರ. ಇನ್ನು ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ರಾಹುಲ್ ತ್ರಿಪಾಠಿ ತಗೊಂಡಿದ್ದಾರೆ. ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಇದು ಮಿಡ್ಲ್ ಆರ್ಡರ್ಗೆ ತುಂಬಾ ಉಪಯೋಗ ಆಗುತ್ತೆ ಗುರು. ರಾಹುಲ್ ತ್ರಿಪಾಠಿ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ, ತುಂಬಾ ಒಳ್ಳೆ ಸ್ಟ್ರೋಕರ್, ಒಳ್ಳೆ ಹಿಟ್ಟರ್ ಕೂಡ. ಅವ್ರು ಯಾವ ರೋಲ್ ಬೇಕಾದ್ರೂ ಪ್ಲೇ ಮಾಡ್ತಾರೆ. ಎಂಡಲ್ಲಿ ಬೇಕಾದ್ರೂ ಆಡ್ತಾರೆ, ಓಪನರ್ ಬೇಕಾದ್ರೂ ಆಡ್ತಾರೆ, ಮಿಡ್ಲಲ್ಲಿ ಬೇಕಾದ್ರೂ ಆಡ್ತಾರೆ. ಒಳ್ಳೆ ಪ್ಲೇಯರ್ ಸೆಲೆಕ್ಟ್ ಮಾಡಿದ್ರು ಅಂತ ಅನ್ಬೋದು ಖಂಡಿತವಾಗ್ಲು. ರಾಹುಲ್ ತ್ರಿಪಾಠಿ 3ನೇ ಪ್ಲೇಸ್ ಅಲ್ಲಿ ಬಂದ್ರೆ, 4ನೇ ಪ್ಲೇಸ್ ಅಲ್ಲಿ ಶಿವಮ್ ದುಬೆ ಅವರು ಬರ್ತಾರೆ. ಇವರು ಅಷ್ಟೇನೆ, ನಾನು ಅದಕ್ಕೆ ಹೇಳಿದ್ದು ಚೆನ್ನೈ 8 ಜನ ಬ್ಯಾಟ್ಸ್ಮನ್ ಇದ್ದಾರೆ ಅಂತ. ಇವರು ಅಷ್ಟೇನೆ ಆಲ್ರೌಂಡು, ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಆಡ್ತಾರೆ. ಮುಖ್ಯವಾಗಿ ಮಿಡ್ಲ್ ಆರ್ಡರ್ ಅಲ್ಲಿ ಫಿನಿಶರ್ ಅಂತ ತಗೊಂಡಾಗ ಶಿವಮ್ ದುಬೆ ಅವರು ಬರ್ತಾರೆ. ಇನ್ನು ಅದಾದ್ಮೇಲೆ ದೀಪಕ್ ಕೂಡ ಇದ್ದಾರೆ ಈ ಸಲ ಚೆನ್ನೈ ಟೀಮ್ ಅಲ್ಲಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿತ್ತು ಇದನ್ನೇ, ದೀಪಕ್ ಕೂಡ ತ್ರಿಪಾಠಿ ಅವರು ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾರೆ ಚೆನ್ನೈ ಟೀಮ್ಗೆ ಮಿಡ್ಲ್ ಆರ್ಡರ್ ಅಲ್ಲಿ. ಲಾಸ್ಟ್ ಟೈಮ್ ಅಲ್ಲಿ ಸುರೇಶ್ ರೈನಾ, ಅಂಬಾರ್ಟ್ ರಾಯುಡು ಯಾವ ರೀತಿ ಆದ್ರೆ ಇರ್ತಾ ಇದ್ರು, ಅದೇ ರೀತಿಯಾಗಿ ಈ ಸಲ ದೀಪಕ್ ಕೂಡ ಮತ್ತು ತ್ರಿಪಾಠಿ ಅವರು ಸೇರ್ಕೊಂಡಿದ್ದಾರೆ. ಇನ್ನು 6ನೇ ಆಟಗಾರಾಗಿ ಸ್ಯಾಮ್ ಕರನ್ ಅವರು ಬರ್ತಾರೆ. ನೋಡ್ಬೋದು ಆಲ್ರೆಡಿ ಇಬ್ರು ಆಲ್ರೌಂಡರ್ ಆಗ್ಬಿಟ್ರಲ್ಲಿ, ಶಿವಮ್ ದುಬೆ ಅವರು ಮತ್ತೆ ಸ್ಯಾಮ್ ಕರನ್ ಅವರು. 6ನೇ ಆಟಗಾರ ಆಗಿ ಸ್ಯಾಮ್ ಕರನ್ ಅವರು ಇರ್ತಾರೆ. ಇನ್ನು 7ನೇ ಆಟಗಾರ ಆಗಿ ಜಡೇಜಾ ಇರ್ತಾರೆ. ಜಡೇಜಾ ಕೂಡ ಪ್ರತಿ ಸಲನು ಚೆನ್ನೈಯಲ್ಲೇ ಇರ್ತಾರೆ, ಈ ಸಲ ಚೆನ್ನೈ ಇರ್ತಾರೆ. ಒಂದು ಆಲ್ರೌಂಡ್ ಪ್ಲೇಯರ್ ಅಂತ ಹೇಳ್ಬೋದು. ಯಾವ ಟೈಮಲ್ಲಿ ಯಾವ ರೀತಿ ಎಲ್ಲ ಹಿಟ್ಟಿಂಗ್ ಮಾಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ ಗುರು. ಯಾಕಂದ್ರೆ 10 ಬಾಲ್ಗೆ 35 ಹೊಡೆದ ಹಿಸ್ಟ್ರಿ ಇದೆ, 35 ಬಾಲ್ಗೆ 10 ನೋಡಿ ಹಿಸ್ಟ್ರಿನೂ ಇದೆ. ಒಳ್ಳೆ ಲಾಸ್ಟ್ ಟೈಮಲ್ಲಿ ಬಂದ ಸೂಪರ್ ಆಗಿ ಹಿಟ್ಟಿಂಗ್ ಮಾಡೋದ್ರಲ್ಲಿ ಇವರು ನಿಸ್ಸೀಮರು ಅಂತ ಹೇಳ್ಬೋದು, ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ. ಇನ್ನು ಚೆನ್ನೈ ಪಿಚ್ಚರ್ ಅಂತ 4 ಓವರ್ ಇವರು ಕ್ರಿಟಿಕಲ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು 7ನೇ ಆಟಗಾರಾಗಿ MS ಧೋನಿ ಅವರು ಇರ್ತಾರೆ. ಅವ್ರೇನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಟೀಮಲ್ಲಿ, ಬಟ್ ಅದೇ ಲೆಕ್ಕಕ್ಕಿರುತ್ತೆ. ಯಾಕಂದ್ರೆ ಧೋನಿ ಅವರು ಟೀಮಲ್ಲಿ ಇದ್ದಾಗ ಪ್ರತಿಯೊಬ್ಬ ಪ್ಲೇಯರ್ಸ್ಗೂ ಹೇಳ್ತಾರೆ, ಈ ರೀತಿ ಆಡಬೇಕು, ಈ ರೀತಿ ಇರಬೇಕು, ಈ ರೀತಿ ಬೌಲಿಂಗ್ ಮಾಡಬೇಕು ಅಂತ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ ನೋಡಿ. ಆ ಸಜೆಷನ್ಗೋಸ್ಕರ ಇರಬೇಕು. ಇನ್ನು ಹಿಟ್ಟಿಂಗ್ ಅಂತ ಹೇಳಲೇಬೇಡ ಗುರು, ಫಿನಿಶಿಂಗ್ ಬಂದು ಹೆಲಿಕಾಪ್ಟರ್ ಶಾಟ್ ಹೊಡೆದು ಮ್ಯಾಚ್ ಗೆಲ್ಲಿಸ್ತಾರೆ ನಮ್ಮ MS ಧೋನಿ ಅವರು. ಆದ ಕಾರಣ ಇಂಥ ಸೀನಿಯರ್ ಪ್ಲೇಯರ್ಸ್ ಟೀಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 7ನೇ ಆಟಗಾರಾಗಿ MS ಧೋನಿ ಇದ್ರೆ, ಇನ್ನು 8ನೇ ಆಟಗಾರರಾಗಿ ರವಿಚಂದ್ರನ್ ಅಶ್ವಿನ್ ಇರ್ತಾರೆ. ತುಂಬಾ ದಿನಗಳೇ ಆಗಿತ್ತು ಅನ್ಸುತ್ತೆ, ನನಗೆ ಅನ್ಸುತ್ತೆ ಒಂದು 5-6 ವರ್ಷ ಆಗುತ್ತೆ ಅನ್ಸುತ್ತೆ. ಚೆನ್ನೈ ಅವರು ಅಶ್ವಿನ್ ಅವ್ರನ್ನ ಬಿಟ್ಟು ಮತ್ತೆ ತಗೊಂಡಿದ್ದಾರೆ. ಮೋಸ್ಟ್ಲಿ ಈ ವರ್ಷ ಅವರಿಗೆ ಲಾಸ್ಟ್ ಸೀಸನ್ ಆಗ್ಬೋದಂತ ನನ್ಗನ್ನಿಸ್ತಾ ಇದೆ. ಕಾರಣ ಚೆನ್ನೈಗೆ ಬಂದಿರೋ ಕಾರಣ ಅಷ್ಟೇನೆ, ಬೇರೆ ಏನೂ ಇಲ್ಲ. ಇನ್ನು ಆದ್ರೂ ಆಡ್ಬೋದು, ಗೊತ್ತಿಲ್ಲ. ಸ್ಪಿನ್ ಬೌಲರ್ ಅವ್ರಿಗೆ ಎಷ್ಟು ಹೆವಿ ವರ್ಕ್ ಏನಿರಲ್ಲ, 4 ಓವರ್ ಬೌಲಿಂಗ್ ಮಾಡೋದು, ಆಡ್ಬೋದು, ಹೇಳಕ್ಕಾಗಲ್ಲ. ಇನ್ನು ಅದಾದ್ಮೇಲೆ 9ನೇ ಆಟಗಾರಾಗಿ ನೂರ್ ಅಹಮದ್ ಇದ್ದಾರೆ. ಎಸ್ಪೆಷಲಿ ಚೆನ್ನೈ ಪಿಚ್ಚು ಸ್ಪಿನ್ನಿಗೆ ತುಂಬಾ ಮೋಡಿ ಮಾಡುತ್ತೆ, ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಜಡೇಜಾ ಅವರಿದ್ದಾರೆ, ಅಶ್ವಿನ್ ಅವರಿದ್ದಾರೆ, ನೂರ್ ಅಹಮದ್ ಅವರಿದ್ದಾರೆ. ಇವರು
3 ಜನ 12 ಓವರ್ ಬೌಲಿಂಗ್ ಮಾಡಿದ್ರೆ ನಮ್ಮಂತ RCB ಟೀಮ್ ತುಂಬಾ ಆಡಕ್ ಕಷ್ಟ ಆಗುತ್ತೆ ಗುರು. ನಮ್ಮ ಪ್ರೆಸೆಂಟ್ ನಮ್ಮ ಟೀಮ್ ಅಲ್ಲಿ ಇರೋ ಬ್ಯಾಟ್ಸ್ಮನ್ಗಳಲ್ಲಿ ಸ್ಪಿನ್ನಿಂಗ್ ಆಡೋದು ಇಬ್ರು, ಒಂದು ವಿರಾಟ್ ಕೊಹ್ಲಿ, ಇನ್ನೊಂದು ನಮ್ಮ ರಜತ್ ಪಟಿದಾರ್ ಸೂಪರ್ ಆಗಿ ಆಡ್ತಾರೆ. ಒಂದೊಂದ್ಸಲ ಕಿಂಗ್ ಕೊಹ್ಲಿ ಕೂಡ ಸ್ಪಿನ್ನಿಗೆ ಔಟ್ ಆಗೋದು ತುಂಬಾ ಸಲ ನೋಡಿದೀವಿ. ಆದ ಕಾರಣ ತುಂಬಾ ಎಫೆಕ್ಟ್ ಆಗುತ್ತೆ. ಇನ್ನು 10ನೇ ಆಟಗಾರನಾಗಿ ಮತೀಶಾ ಪತಿರಾಣ ಬರ್ತಾರೆ. ಪತಿರಾಣ ಬೌಲಿಂಗ್ ನೋಡೇ ಇರ್ತಾರ, ಒಳ್ಳೆ ಮಾಲಿಂಗ ಬೌಲಿಂಗ್ ತರ ಆಗ್ತಾರೆ, ತುಂಬಾ ಚೆನ್ನಾಗಿ ಓಡಾಡ್ತಾರೆ, ತುಂಬಾ ಚೆನ್ನಾಗಿ ಕಂಟ್ರೋಲ್ ಕೂಡ ಮಾಡ್ತಾರೆ. ಇನ್ನು 11ನೇ ಆಟಗಾರರಾಗಿ ಖಲೀಲ್ ಅಹ್ಮದ್ ತಗೊಂತಾರೆ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿರುತ್ತೆ. ಚೆನ್ನೈಯಿಂದ 11 ಜನ ಆಟಗಾರರಲ್ಲಿ ಈ ರೀತಿಯಾಗಿರುತ್ತೆ. ಪ್ಲೇಯಿಂಗ್ 11 ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ ಅಂತ ಹೇಳ್ಬೋದು. ಚೆನ್ನೈ ಸೂಪರ್ ಕಿಂಗ್ ಪ್ಲೇಯಿಂಗ್ 11 ಅಲ್ಲಿ ನಿಮ್ಗೆಲ್ಲ ಯಾರೆಲ್ಲ ಇನ್ನೂ ಬರ್ಬೋದು ಅಂತ ಕಮೆಂಟ್ ಮಾಡಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ನೋಡ್ಕೊಂಬಿಡಿ. ಮೊದಲಾಗೆ ಋತುರಾಜ್ ಗಾಯಕ್ವಾಡ್ ಬರ್ತಾರೆ, ಆಮೇಲೆ ರಚಿನ್ ರವೀಂದ್ರ, ರಾಹುಲ್ ತ್ರಿಪಾಠಿ, ಶಿವಮ್ ದುಬೆ, ದೀಪಕ್ ಕೂಡ, ಸ್ಯಾಮ್ ಕರನ್, ರವೀಂದ್ರ ಜಡೇಜಾ, MS ಧೋನಿ, ರವಿಚಂದ್ರನ್ ಅಶ್ವಿನ್, ನೂರ್ ಅಹಮದ್, ಅದಾದ್ಮೇಲೆ ಪತಿರಾಣ, ಅದಾದ್ಮೇಲೆ ಖಲೀಲ್ ಅಹ್ಮದ್ ಅಂತಿದೆ. ಈ ರೀತಿ ಇರ್ಬೋದು ಅಂತ ಒಂದು ಪ್ಲೇಯಿಂಗ್ 11 ಅಲ್ಲಿ ರಿವ್ಯೂ ಹೇಳ್ತಾ ಇರೋದು. ಚೆನ್ನೈ ಟೀಮ್ ಮಾತ್ರ ನಾನು ಹೇಳ್ದಲ್ಲ 8 ಜನ ಬ್ಯಾಟ್ಸ್ಮನ್ ಇದಾರೆ ಅಂತ, ತಗೊಳ್ಳಿ, ಕೌಂಟ್ ಮಾಡ್ಕೊಳ್ಳಿ. 7ನೇ ಆಟಗಾರ ಆಗಿ MS ಧೋನಿ ಬಂದ್ರೆ 8ನೇ ಆಟಗಾರ ರವಿಚಂದ್ರನ್ ಅಶ್ವಿನ್ ಬರ್ತಾರೆ. ರವಿಚಂದ್ರನ್ ಅಶ್ವಿನ್ ಕೂಡ ಒಳ್ಳೆ ಶಾಟ್ಸ್ ಎಲ್ಲ ಹೊಡಿತಾರೆ ಗುರು. ಅವರು ಒಳ್ಳೆ ಫಿನಿಶಿಂಗ್ ಕೂಡ ಮಾಡ್ತಾರೆ. ಬ್ಯಾಕ್ ಶಾಟ್ಸ್, ಬ್ಯಾಕ್ ಫುಟ್ ಶಾಟ್ಸ್ ಎಲ್ಲ ಹಿಂದಕ್ಕೆಲ್ಲ ಹೊಡಿತಾರೆ ಕೀಪರ್ ಹಿಂದೆ. ಆದ್ರಿಂದಾಗಿ 8 ಜನ ಬ್ಯಾಟ್ಸ್ಮನ್ ಇದ್ದಾರೆ. ಈ ರೀತಿಯಾಗಿತ್ತು ಚೆನ್ನೈನ 11 ಜನ ಆಟಗಾರರು ಆಟ ಆಗಿರ್ತಂತ. ಮತ್ತೆ ಇಂಥ ಅಪ್ಡೇಟ್ಗಳು, ವಿಡಿಯೋಗಳು ಬೇಕು. ಮ್ಯಾಚ್ ಬಗ್ಗೆ ಒಂದು ಅಪ್ಡೇಟ್ ಬರುತ್ತೆ, ಪ್ರತಿ ಮ್ಯಾಚ್ಗೂ ಒಂದು ಪ್ರಿಡಿಕ್ಷನ್ ಇರುತ್ತೆ, ಟಾಸ್ ಬಗ್ಗೆ ಪ್ರಿಡಿಕ್ಷನ್ ಇರುತ್ತೆ. ಕೇವಲ ಅದು ಪ್ರಿಡಿಕ್ಷನ್ ಮಾತ್ರ ಆಡುತ್ತೆ, ಅದು ಆಟ ಬದಲಾವಣೆ ಆದರೂ ಆಗ್ಬಾರ್ದು, ಹೇಳಕ್ಕಾಗಲ್ಲ. ಈ ರೀತಿ ಇರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.